ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ಟ್ಯೂಸ್ಡೇ ತುಳಸಿ ಪೂಜೆ ಆಗಿರೋದ್ರಿಂದ ಸಂಜೆನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಈ ವರ್ಷ ನಾನು ಪೂಜೆ ಮಾಡ್ತಾಯಿಲ್ಲ, ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದಾರೆ. ನಾನು ಮಾಡೋ ಹಾಗಿರಲಿಲ್ಲ. ಸರಿ ಪೂಜೆ ಮಾಡೋಕ್ಕಾಗಲ್ಲ ಅಂದಾಗ ಅವರು ಇಲ್ಲ ನಾನು ಮಾಡ್ತೀನಿ, ನೀನು ನನಗೆಲ್ಲ ಹೇಳ್ಕೊಡು ಅಂತ ಹೇಳಿದ್ರು. ಸೊ ಎಲ್ಲನೂ ಹೇಗೆ ಅಂತೆಲ್ಲ ಹೇಳಿದೆ. ಅವರೇ ಎಲ್ಲ ಇಟ್ಟು ಪೂಜೆ ಮಾಡಿದ್ರು. ಒಂಥರ ಖುಷಿ ಅನ್ನಿಸ್ತು. ಯಾಕೆ ಗಂಡು ಮಕ್ಕಳು ಪೂಜೆ ಮಾಡ್ಬೋದಲ್ವಾ? ಸೊ ನಾನೆಲ್ಲ ಹೇಳ್ಕೊಟ್ಟೆ, ಅವರೆಲ್ಲ ಕ್ಲೀನಾಗಿ ಮಾಡಿದ್ರು. ಹಾಗೆ ನಮ್ಮಲ್ಲಿ ಈ ವರ್ಷ ಕೃಷ್ಣ ಕೂಡ ಇತ್ತು. ಕೃಷ್ಣ ಜನ್ಮಾಷ್ಟಮಿಗೆ ಕೂಡ ಈ ಕೃಷ್ಣನಿಟ್ಟು ಪೂಜೆ ಮಾಡಿದ್ದೆ. ಇದು ನನಗೆ ನಮ್ಮ ಅಕ್ಕ ಬರ್ಡೇ ಗಿಫ್ಟಾಗಿ ಕೊಟ್ಟಿದ್ದಿತ್ತು. ಸೊ ಅದಕ್ಕೆ ಕೃಷ್ಣನಿಗೆ ಇಟ್ಟು ಜೊತೆಗೆ ತುಳಸಿ, ಹಾಗೆ ಅದು ನೆಲ್ಲಿಕಾಯಿ ಗಿಡ ಆ್ಯಂಡ್ ನೆಲ್ಲಿಕಾಯಿ ದೀಪ ಕೂಡ ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಅವರೇ ಮಾಡಿದ್ರು. ನಾನು ಜಸ್ಟ್ ಗೈಡ್ ಮಾಡ್ತಾ ಇದ್ದೆ. ಸೊ ಒಂಥರ ನೆಮ್ಮದಿ ಅನ್ನಿಸ್ತು. ವೀಡಿಯೋಗೋಸ್ಕರ ಪೂಜೆ ಮಾಡೋದಲ್ಲ, ನಾವು ನಮಗೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ತುಳಸಿನ ಸಾಮಾನ್ಯವಾಗಿ ಮನೇಲಿ ಇಟ್ಟರೆ ಒಳ್ಳೆಯದಾಗುತ್ತೆ. ಅದು ಬೆಳೆದಷ್ಟು ನಾವು ಬೆಳಿತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.